ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದೆ. ಇಡೀ ದೇಶದಲ್ಲಿ ಆಗಸ್ಟ್ 15ನೇ ತಾರೀಕು ದೇಶಭಕ್ತಿ ತೋರಿಸ್ತಕ್ಕಂಥ ಹಬ್ಬ ಮಾಡ್ತಕ್ಕಂಥ ದಿನ. ಈ ದಿನ ನಾವು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಎಲ್ಲ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಹಾಗೂ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಶಿಡ್ಲಘಟ್ಟ ಸರ್ಕಲ್ ಇಂದ ಬಿಜೆಪಿ ಪಕ್ಷ ಆಫೀಸ್ವರೆಗೂ ತಿರಂಗ ಯಾತ್ರೆಯನ್ನ ಯಶಸ್ವಿಯಾಗಿ ಇವತ್ತು ದೇಶಭಕ್ತಿ ತೋರಿಸ್ತಾ ನಾವು ಇವತ್ತೆಲ್ಲ ಹೋಗ್ತೀವಿ. ಈ ದಿನ ಏನು ಪತ್ರಿಕಾಗೋಷ್ಠಿಯ ತುರ್ತಾಗಿ ವಿಷಯ 2023 ಚುನಾವಣೆ ಆದ್ಮೇಲೆ ಅತಿ ಹೆಚ್ಚು ಬಹುಮತದಿಂದ ಕಾಂಗ್ರೆಸ್ ಪಕ್ಷನ ಇಡೀ ರಾಜ್ಯ ಕೈ ಹಿಡಿದಿದೆ. ಆದ್ರೆ ಈಗಾಗಲೇ 3 ವರ್ಷ ಮುಗಿದಿದೆ. ಸಾಕಷ್ಟು 1 ವರ್ಷದಿಂದ ಕುರ್ಚಿ ಕಿತ್ತಾಟದಲ್ಲಿ ಕಾಂಗ್ರೆಸ್ ಮುಳುಗಿತ್ತು. ಇವತ್ತು ಸರಿಯಾಗಿ ಮಳೆ ಆಗ್ದಿರ ಬೆಳೆ ಆಗ್ದಿರ ಇವತ್ತು ಇಡೀ ರಾಜ್ಯ ಈಗಷ್ಟೇ ಸ್ವಲ್ಪ ವರ್ಣ ಆಶೀರ್ವಾದ ಮಾಡಿ ಎಲ್ಲ ನೀರು ಬರ್ತಾ ಇರ್ತಕ್ಕಂಥದ್ದು, ಮಳೆ ಆಗ್ತಕ್ಕಂಥದ್ದು ಆಗಿದೆ. ಮುಖ್ಯಮಂತ್ರಿಗಳು ಚೇಂಜ್ ಆಯ್ತು. ಸಾಕಷ್ಟು ಹೋರಾಟಗಳ ಮಧ್ಯದಲ್ಲಿ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಆಲ್ರೆಡಿ 2 ತಿಂಗಳ ಮೇಲೆ ಆಗಿದೆ. ಅದಾದ್ಮೇಲೆ ಖಾತೆ ಹಂಚೋದಕ್ಕೆ ಇಷ್ಟೊಂದು ದಿವಸ ತಗೊಂಡು ಇವತ್ತು ಅಧಿವೇಶನ ಕರೆದಿದ್ದಾರೆ. ಖಾತೆ ಹಂಚಿದ ಮೇಲೆ ಕೂಡ ನಿನ್ನೆ ಅಷ್ಟೇ ಯಾವ ಮಂತ್ರಿಗೆ ಯಾವ ಖಾತೆ ಅಂತಕ್ಕಂಥದ್ದು ಕೊಟ್ಟಿದೆ. ಅದರಲ್ಲಿ ಕಾಂಗ್ರೆಸ್ನ ದುರಾಡಳಿತ, ಕಾಂಗ್ರೆಸ್ನ ಧೋರಣೆಗಳು ಎತ್ತಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಬಿಜೆಪಿಯ ಪಕ್ಷದ ಏನು ಸಾಕಷ್ಟು ಹೋರಾಟ ಮಾಡಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ತೆಲಂಗಾಣ ಎಲೆಕ್ಷನ್ಗೆ ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ, ಮಂತ್ರಿಮಂಡಲ. ಹಿಂದುಳಿದ ವರ್ಗಗಳು, ಬಡವರು, ವಾಲ್ಮೀಕಿ ನಿಗಮ ಏನಿತ್ತು, ವಾಲ್ಮೀಕಿ ನಿಗಮದಲ್ಲಿ ನಾಗೇಂದ್ರ ಅವರು 187 ಕೋಟಿನ ದರೋಡೆ ಹೊಡೆದಿರ್ತಕ್ಕಂಥದ್ದು ಇಡೀ ದೇಶ ನೋಡಿದೆ. ಅವ್ರನ್ನ ಮಂತ್ರಿಗಿರಿಯಿಂದ ಇಳಿಸ್ತಾ ಇದ್ರು, ಅರೆಸ್ಟ್ ಆಗಿದ್ರು, ಜೈಲಲ್ಲಿ ಇದ್ರು, ಬೇಲಲ್ಲಿ ಆಚೆ ಇದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ರಾಜ್ಯದಲ್ಲಿ ಮಂತ್ರಿಗಳು ಮಾಡಿದ್ರು 136-40 ಶಾಸಕರಲ್ಲಿ ನಾಗೇಂದ್ರ ಅವರು ಕೂಡ ಒಬ್ರು ಮತ್ತೆ ಮಂತ್ರಿಗಳಾಗಿದ್ದಾರೆ. ಯಾವ ಸಿದ್ಧಾಂತದ ಮೇಲೆ, ಯಾವ ರಾಜ್ಯನ ಉಳಿಸ್ಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದೆ ಗೊತ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಹೈಕಮಾಂಡ್ಗೆ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಯಾವ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಮತ್ತೆ ವಾಪಸ್ಸು ಅವರಿಗೆ ಸೇವೆ ಮಾಡಿದಂತಕ್ಕಂಥ ಅರ್ಥ ಆಗ್ತಾರೆ. ಯಾಕಂತ ಹೇಳಿದ್ರೆ ಅವರು ಕಾಂಗ್ರೆಸ್ ಭಕ್ತಿ ತೋರಿಸಿ ಬಡವರ ಹಣನ ಲೂಟಿ ಹೊಡೆದು ಎಲೆಕ್ಷನ್ಗೆ ಸಾಗಿಸ್ತಕ್ಕಂಥದ್ದು ಇಡೀ ದೇಶ ನೋಡಿದೆ. ಇಷ್ಟಾದ್ರೂ ಕೂಡ ಎನ್ಕ್ವೈರಿ ನಡೀತಾ ಇದ್ರು ಕೂಡ ಅವ್ರನ್ನ ಮಂತ್ರಿಮಂಡಳಿ ಮಾಡಿ ಮತ್ತೆ ಮಂತ್ರಿ ಮಾಡಿದ್ದಾರೆ. ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ, ಸರ್ಕಾರದಲ್ಲಿ ಇರ್ತಕ್ಕಂಥವ್ರನ್ನ ಹೇಳೋರು ಕೇಳೋರು ಯಾರು ಇಲ್ಲದೆ ಆಗಿದೆ. ಇವತ್ತಿಗೆ ಏನಿನ್ನ 1.5 ವರ್ಷ ಇದೆ. ಮುಂಬರುವ ದಿನಗಳಲ್ಲಿ ಅವರು ಗಾಳಿಗೆ ತೂರ್ಕೊಂಡು ಹೋಗ್ತಾರೆ, ಅದು ಬೇರೆ ವಿಷಯ ಇದೆ. ಈಗ ಆಲ್ರೆಡಿ ಎಲ್ಲ ನಮ್ಮ ಇಡೀ ರಾಜ್ಯ ನೋಡ್ತಾ ಇದೆ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂತ. ಆದ್ರೆ ಇವತ್ತು ಸದ್ಯಕ್ಕೆ ಇನ್ನ 1.5 ವರ್ಷ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇರ್ತಕ್ಕಂಥ 1.5 ವರ್ಷ ಆದ್ರೂ ರಾಜ್ಯದಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಮ್ದೆಲ್ಲ ಅಪೇಕ್ಷೆ ಇದೆ. ನಾವು ಸರ್ಕಾರದ ವಿರುದ್ಧ ಮಾಡ್ತಾ ಇಲ್ಲ, ರಾಜಕಾರಣ ಮಾಡ್ತಾ ಇಲ್ಲ. ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿಗೆ ಏನಾದ್ರೂ ಒಂದು ಕಿಂಚಿತ್ತು ಆದ್ರೆ ರಾಜ್ಯದ ನಿಷ್ಠೆ, ಜನರ ನಿಷ್ಠೆ ಇದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಕೈ ಬಿಡ್ಬೇಕು.
ಕೈ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ತೀರ್ಮಾನ ಮಾಡಿದ್ದಾರೆ. ಇವತ್ತೇನು ಸದನ ಆರಂಭ ಆಗಿದೆ, ಈ ಸದನ ಆರಂಭ ಆಗಿ ಮುಗಿಯೋ ಒಳಗೆ ಇರ್ತಕ್ಕಂಥ ಏನು ಈ ಧೋರಣೆಗಳನ್ನ ಹೋರಾಟದಲ್ಲಿ ಕಾಲನ ಕಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಈ ಮಂತ್ರಿನ ದರೋಡೆ ಮಾಡಿರ್ತಕ್ಕಂಥ ಮಂತ್ರಿನ ಮತ್ತೆ ವಾಪಸ್ಸು ಮಂತ್ರಿಗಿರಿ ಮಾಡಿದ್ರೆ ಏನಾಗುತ್ತೆ ರಾಜ್ಯ ಅಂತಕ್ಕಂಥದ್ದು ಜನರಿಗೆ ಆತಂಕ ಇರೋದ್ರಿಂದ ಇಮಿಡಿಯೇಟ್ ಆಗಿ ಅವ್ರನ್ನ ಕೈ ಬಿಡಬೇಕು. ಕೈ ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಅವ್ರ ಕೈ ಬಿಡೋವರೆಗೂ ಮಾಡ್ತಕ್ಕಂಥದ್ದು ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಕೂಡ ಬಿಜೆಪಿಯ ಮುಖಂಡರು, NDA ಮುಖಂಡರು ಸೇರಿ ಒಟ್ಟಿಗೆ ಅವ್ರನ್ನ ಕೈ ಬಿಡೋವರೆಗೂ ಹೋರಾಟ ಮಾಡಬೇಕು ಅಂತ ಈಗ ತೀರ್ಮಾನ ಆಗಿದೆ. ಇವತ್ತು ಈ ಪತ್ರಿಕಾಗೋಷ್ಠಿ ಸುಮ್ಮನೆ ಚಾಲೂ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಕಠೋರವಾಗಿ ನಾವು ದೊಡ್ಡ ಧರಣಿ ಮಾಡತಕ್ಕಂಥದ್ದು ಇದೆ. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇರ್ತಕ್ಕಂಥದ್ದು, ಭ್ರಷ್ಟ ಮಂತ್ರಿಗಳನ್ನ ಮತ್ತೆ ಮಂತ್ರಿಗಳಾಗಿ ಮಾಡಿರ್ತಕ್ಕಂಥದ್ದು ದುರಂತ. ಇಮಿಡಿಯೇಟ್ ಆಗಿ ಅವರಿಗೆ ಮಂತ್ರಿ ಸ್ಥಾನದಿಂದ ಕೈ ಬಿಡಬೇಕಂತ ಆಗ್ರಹ ಮಾಡ್ತಾ ಇದ್ದೀನಿ.